ಇವರು ಒಬ್ಬ ಆಕ್ಟರ್, ಫಿಟ್ನೆಸ್ ಕನ್ಸಲ್ಟೆಂಟ್, ಹಾಗೇನೆ ಕೂಡ ನ್ಯಾಚುರಲಿ ಬಾಡಿ ಬಿಲ್ಡರ್. ಚೈಲ್ಡ್ಹುಡ್ ಅಂತ ಬಂದ್ರೆ ನೀವು ಎಲ್ಲಿ ಹುಟ್ಟಿ ಬೆಳೆದಿದ್ದಲ್ಲ? ನಮ್ಮ ತಂದೆ ತಾಯಿಯವರು ಶಿವಮೊಗ್ಗದವರು, ಬೆಳೆದಿದ್ದೆಲ್ಲ ಬೆಂಗಳೂರಲ್ಲಿ. ಸೊ ನನ್ನ ಸ್ಕೂಲು ಕಾಲೇಜ್ ಎಲ್ಲ ಬೆಂಗಳೂರಲ್ಲಿ ಆಗಿದ್ದು. ಬ್ಯಾಂಗ್ಳೂರ್ ಲೈಫ್ ಸ್ಟೈಲ್ಗೂ ನಿಮ್ಮ ಮಲೆನಾಡ್ ಲೈಫ್ ಸ್ಟೈಲ್ಗೂ ಏನ್ ವ್ಯತ್ಯಾಸ? ಒಂದ್ ಕಡೆ ಮನ್ಸೆಲ್ಲ ನಮ್ಮ ಆ ರೂಟ್ ಅಂತಾರಲ್ಲ, ಓಕೆ, ಆ ಊರಿಗೆ ಹೋದಾಗೆಲ್ಲ ಒಂಥರ ಖುಷಿ ಕೊಡತ್ತೆ. ನಮ್ಮ ಮಲೆನಾಡು ಆ ಹಸಿರು, ನಮ್ಮ ಬೆಂಗಳೂರಿನ ಜಂಗುಲಿ ಮತ್ತೆ ಈ ಟ್ರಾಫಿಕ್ಕು, ಈ ವಾತಾವರಣ ನೋಡಿ ಅಲ್ಲಿ ಹೋದಾಗ ಒಂದ್ ಸ್ವಲ್ಪ ರಿಲೀಫ್ ಆಗುತ್ತೆ. ಸೊ ಈ ನ್ಯಾಚುರಲ್ ಬಾಡಿ ಬಿಲ್ಡಿಂಗ್ ಯಾವ ರೀತಿಯಾದಂತಹ ಪ್ರಾಸೆಸ್? ನ್ಯಾಚುರಲ್ ಬಾಡಿ ಬಿಲ್ಡಿಂಗ್ ನೀವು ಎನ್ಹಾನ್ಸ್ಡ್ ಅಂತಾರಲ್ಲ, ಸ್ಟೆರಾಯ್ಡ್ಸ್ ಯೂಸ್ ಮಾಡೋರಿಗಿಂತ ಸ್ವಲ್ಪ ವಿಭಿನ್ನವಾಗಿ ಕಾಣ್ತಾರೆ. ನೀವು ದೇಹದಾಡಿಯ ಅಂತ ಅಂದ ತಕ್ಷಣ ನೀವು ದೈತ್ಯಾಕಾರವಾಗಿರೋದು ನೋಡಿರ್ಬೋದು. ಭಾರಿ ದೈತ್ಯಾಕಾರ ಆಗಿರೋರು ದೇಹದಾಡಿಯ ಅಂತ ನಿಮ್ಗೆ ಅನ್ಸ್ಬೋದು. ನಾವೆಲ್ಲ ನ್ಯಾಚುರಲ್ ಆಗಿರೋ ನಾರ್ಮಲ್ ಆಗಿರ್ತೀವಿ, ಬಟ್ ಮೋರ್ ಆಫ್ ಕ್ವಾಲಿಟಿ ಮಸಲ್ಸ್. ಹಾಯ್, ಹೆಲೋ, ಎಲ್ರಿಗೂ ನಮಸ್ಕಾರ. ಬಿಯಾಂಡ್ ಲಿಮಿಟ್ಸ್ಗೆ ಸ್ವಾಗತ. ನಾನು ರಮ್ಯಾ. ಇವತ್ತು ನಮ್ಮ ಪಾಡ್ಕಾಸ್ಟ್ನಲ್ಲಿ ಒಬ್ರು ಇನ್ಸ್ಪೈರಿಂಗ್ ವ್ಯಕ್ತಿ ನಮ್ಮೊಟ್ಟಿಗಿದ್ದಾರೆ. ಇವರು ಒಬ್ಬ ಆಕ್ಟರ್, ಫಿಟ್ನೆಸ್ ಕನ್ಸಲ್ಟೆಂಟ್, ಹಾಗೇನೆ ಕೂಡ ನ್ಯಾಚುರಲಿ ಬಾಡಿ ಬಿಲ್ಡರ್. ಸೊ ಇವರ ಬಗ್ಗೆ, ಇವರ ಜರ್ನಿಯ ಬಗ್ಗೆ, ಇವರ ಪ್ಯಾಷನ್ ಬಗ್ಗೆ ಇವತ್ತಿನ ಪಾಡ್ಕಾಸ್ಟ್ನಲ್ಲಿ ಅವರೊಟ್ಟಿಗೆ ಮಾತಾಡಿ ತಿಳ್ಕೊಳ್ಳೋಣ. ಸೊ ಹಾಗಿದ್ರೆ ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ರಘು ಅವರೇ, ನಮ್ಮ ಪಾಡ್ಕಾಸ್ಟ್ಗೆ ಸ್ವಾಗತ. ಥ್ಯಾಂಕ್ ಯು. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ತಾವೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಗುಡ್. ಸೊ ಹೌ ಇಸ್ ಯುವರ್ ಲೈಫ್ ಗೋಯಿಂಗ್ ಆನ್? ಗುಡ್, ಚೆನ್ನಾಗಿದೆ, ಚೆನ್ನಾಗಿ ನಡೀತಿದೆ. ಓಕೆ, ನಿಮ್ಮ ಕೆಲಸಗಳೆಲ್ಲ ಹೇಗೆ ನಡೀತಿದೆ? ಗೋಯಿಂಗ್ ಆನ್ ಗುಡ್. ಓಕೆ, ಸೊ ನಿಮ್ಮ ಚೈಲ್ಡ್ಹುಡ್ ಅಂತ ಬಂದರೆ ನೀವು ಎಲ್ಲಿ ಹುಟ್ಟಿ ಬೆಳೆದಿದ್ದಲ್ಲ? ಸೊ ನಮ್ಮ ತಂದೆ ತಾಯಿಯವರು ಶಿವಮೊಗ್ಗದವರು. ಮೂಲಭೂತವಾಗಿ ನಾನು ಹುಟ್ಟಿದ್ದು ಶಿವಮೊಗ್ಗ ಜಿಲ್ಲೆಯಲ್ಲಿ ಹೊಸನಗರ ತಾಲೂಕು ಅಂತ. ಅದಾದಮೇಲೆ ಬೆಳೆದಿದ್ದೆಲ್ಲ ಬೆಂಗಳೂರಲ್ಲಿ. ಅಪ್ಪ ಇಲ್ಲಿ ಬೆಂಗಳೂರಿನ ITI, ಇಂಡಿಯನ್ ಟೆಲಿಫೋನ್ ಇಂಡಸ್ಟ್ರೀಸ್ ಅಂತ ಒಂದು ದೂರವಾಣಿ ಕಾರ್ಖಾನೆಯಲ್ಲಿ ಕೆಲಸ ಮಾಡ್ತಾಯಿದ್ರು. ಸೊ ಹಾಗಾಗಿ ನಾವು ಬೆಂಗಳೂರಲ್ಲಿ ಇದ್ದೀವಿ. ಸೊ ನನ್ನ ಸ್ಕೂಲು ಕಾಲೇಜೆಲ್ಲ ಬೆಂಗಳೂರಲ್ಲಿ ಆಗಿದ್ದು. ಓಕೆ, ಸೊ ಬೇಸಿಕ್ಲಿ ನೀವು ಮಲೆನಾಡು ಹುಡುಗ. ಹೌದು. ಸೊ ಬ್ಯಾಂಗ್ಳೂರ್ ಲೈಫ್ ಸ್ಟೈಲ್ಗೂ ನಿಮ್ಮ ಮಲೆನಾಡು ಲೈಫ್ ಸ್ಟೈಲ್ಗೂ ಏನು ವ್ಯತ್ಯಾಸ ಅನ್ಸುತ್ತೆ? ಮಲೆನಾಡು ಲೈಫ್ ಸ್ಟೈಲ್ ಅಂತಂದರೆ ನಾನು ಊರಿಗೆ ರಜೆಗೆ ಮಾತ್ರ ಊರಿಗೆ ಹೋಗ್ತಿದ್ದೆ. ಸೊ ನನ್ನ ಅತಿ ಹೆಚ್ಚು ಸಮಯ ಬೆಂಗಳೂರಿನಲ್ಲೇ ಕಳೆದಿದ್ದು. ಸೊ ಹಾಗಾಗಿ ಆದರೂ ಒಂಥರ ಎಲ್ಲೋ ಒಂದು ಕಡೆ ಮನಸ್ಸೆಲ್ಲ ನಮ್ಮ ಆ ರೂಟ್ ಅಂತಾರಲ್ಲ, ಆ ಊರಿಗೆ ಹೋದಾಗೆಲ್ಲ ಒಂಥರ ಖುಷಿ ಕೊಡತ್ತೆ. ನಮ್ಮ ಮಲೆನಾಡು ಆ ಹಸಿರು, ಅಲ್ಲಿರೋವಂಥ ಊಟ ತಿಂಡಿ ಉಪಚಾರ, ಅದು ಒಂಥರ ಖುಷಿ ಕೊಡುವಂಥ ವಿಚಾರ. ಸೊ ಖುಷಿ ಆಗುತ್ತೆ. ನಮ್ಮ ಬೆಂಗಳೂರಿನ ಜಂಗುಲಿ ಮತ್ತು ಈ ಟ್ರಾಫಿಕ್ಕು, ಈ ವಾತಾವರಣ ನೋಡಿ ಅಲ್ಲಿ ಹೋದಾಗ ಒಂದು ಸ್ವಲ್ಪ ರಿಲೀಫ್ ಆಗುತ್ತೆ. ಓಕೆ, ಸೊ ಇವಾಗ ನೀವು ನಿಮ್ಮ ಎಜುಕೇಷನ್ ಎಲ್ಲ ಮಲೆನಾಡಲ್ಲೇ ಮಾಡಿದ್ದು? ಇಲ್ಲ, ಬೆಂಗಳೂರಲ್ಲಿ ಮಾಡಿದ್ದು. ಸೊ ಈಗ ಬೆಂಗಳೂರಲ್ಲಿ ನೀವು ಯಾವ ಕಾಲೇಜ್, ಎಲ್ಲಿ ಓದಿದ್ದು? ಬೆಂಗಳೂರಲ್ಲೇ ನಾನು BHS ಕಾಲೇಜ್ ಅಂತ ಇದೆ ಜಯನಗರಲ್ಲಿ, ಅಲ್ಲಿ ನಾನು ಡಿಗ್ರಿ ಮಾಡಿದ್ದು. ಸೊ ನೀವು ಕಾಮರ್ಸ್ ಸ್ಟೂಡೆಂಟಾ ಸೈನ್ಸ್ ಸ್ಟೂಡೆಂಟ್? ಕಾಮರ್ಸ್. ಓಕೆ, ಸೊ ಈಗ ಬೇಸಿಕಲಿ ನೀವು ನ್ಯಾಚುರಲ್ ಬಾಡಿ ಬಿಲ್ಡರ್ಗೇನೆ ಫೇಮಸ್ ಆಗಿರೋದು, ಆ ಥರ ಒಂದು ಹೆಸರಿಗೇನೆ. ಸೊ ಬೇಸಿಕಲಿ ನ್ಯಾಚುರಲಿ ಬಾಡಿ ಬಿಲ್ಡ್ ಮಾಡೋದು ತುಂಬಾ ಕಷ್ಟವಾದಂಥ ಪ್ರೋಸೆಸ್ಸು. ಸೊ ಈ ನ್ಯಾಚುರಲ್ ಬಾಡಿ ಬಿಲ್ಡಿಂಗ್ ಯಾವ ರೀತಿಯಾದಂತಹ ಪ್ರಾಸೆಸ್? ಬಾಡಿ ಬಿಲ್ಡಿಂಗ್ ಕಷ್ಟ ಅಂತ ಏನಿಲ್ಲ. ನ್ಯಾಚುರಲ್ ಬಾಡಿ ಬಿಲ್ಡಿಂಗ್ ಕಷ್ಟ ಅಂತಲ್ಲ. ನೀವು ನ್ಯಾಚುರಲ್ ಬಾಡಿ ಬಿಲ್ಡಿಂಗು ನೀವು ಎನ್ಹಾನ್ಸ್ಡ್ ಅಂತಾರಲ್ಲ, ಸ್ಟೆರಾಯ್ಡ್ಸ್ ಯೂಸ್ ಮಾಡೋರಿಗಿಂತ ಸ್ವಲ್ಪ ವಿಭಿನ್ನವಾಗಿ ಕಾಣ್ತಾರೆ. ಅಂತಂದರೆ ನ್ಯಾಚುರಲ್ ಆಗಿ ಕಾಣಿಸ್ತಾರೆ. ನೀವು ದೇಹದಾಡಿಯ ಅಂತ ಅಂದ ತಕ್ಷಣ ನೀವು ದೈತ್ಯಾಕಾರವಾಗಿರೋದು ನೋಡಿರ್ಬೋದು. ನೀವು ಭಾರಿ ದೈತ್ಯಾಕಾರ ಆಗಿರೋರು ದೇಹದಾಡಿಯ ಅಂತ ನಿಮಗೆ ಅನಿಸ್ಬೋದು. ನಾವೆಲ್ಲ ನ್ಯಾಚುರಲ್ ಆಗಿದ್ರು ನಾರ್ಮಲ್ ಆಗಿರ್ತೀವಿ, ಬಟ್ ಮೋರ್ ಆಫ್ ಕ್ವಾಲಿಟಿ ಮಸಲ್ಸ್. ಸೊ ಅವರಷ್ಟು ದೈತ್ಯಾಕಾರ ಇಲ್ಲದೇ ಇದ್ರೂ ನಾವು ಸ್ವಲ್ಪ ನಮ್ಮ ಆ ಗ್ರೀಕ್ ಫಿಸಿಕ್ ಅಂತಾರಲ್ಲ, ಆ ಥರ ನಾವು ಬಿಲ್ಡ್ ಮಾಡ್ತೀವಿ. ಆ ಪ್ರಪೋರ್ಷನೇಟಾಗಿ ನಾವು ಬಿಲ್ಡ್ ಮಾಡ್ಕೊಂಡು ಹೋಗ್ತೀವಿ. ಸೊ ಹಾಗಾಗಿ ಅದ್ರ ಮುಖಾಂತರ ನಮಗೆ ಪಾಯಿಂಟ್ಸು ಸಿಗುತ್ತೆ ಕಾಂಪಿಟೇಷನ್ ಮಾಡುವಾಗ, ಎಷ್ಟು ಪ್ರಪೋರ್ಷನೇಟ್ ಆಗಿವಿ, ಎಷ್ಟು ಪರ್ಫೆಕ್ಷನಲ್ಲಿದೆ ಅಂತ. ಓಕೆ, ಸೊ ನೀವು ನ್ಯಾಚುರಲ್ ಬಾಡಿ ಬಿಲ್ಡಿಂಗ್ ಮಾಡುವಂಥ ಟೈಮಲ್ಲಿ ನೀವೇನಾದರೂ ಚಾಲೆಂಜಸ್ ಫೇಸ್ ಮಾಡ್ತಿದ್ರಾ? ಚಾಲೆಂಜಸ್ ಫೇಸ್ ಅಂತಂದರೆ, ನಮ್ಮ ಭಾರತ ದೇಶದಲ್ಲಿ ನ್ಯಾಚುರಲ್ ಬಾಡಿ ಬಿಲ್ಡಿಂಗ್ ಕಾಂಪಿಟೇಷನ್ನು ಅಸೋಸಿಯೇಷನ್ ಆಗಲಿ, ಆ ಈವೆಂಟ್ಸ್ ಆಗಲಿ ಅಷ್ಟಾಗಿ ಇರಲಿಲ್ಲ ನಾನು ಸ್ಟಾರ್ಟ್ ಮಾಡೋ ಟೈಮಲ್ಲಿ. ಹಾಗಾಗಿ ನಾನು ಒಂದು ದೊಡ್ಡ ವಿರಾಮ ತೊಗೊಂಡೆ. ಕಾಂಪಿಟೇಷನ್ನು ಮಾಡೋದೇ ಬಿಟ್ಟಿದೆ. ಯಾಕಂದರೆ ತುಂಬ ನೀವು ದೇಹದಾಡಿ ಪಟ್ಟು ಅಂದರೆ ಕಾಂಪಿಟೇಷನ್ 90% 80ರಿಂದ 90% ಎನ್ಹಾನ್ಸ್ಡಲ್ಲೇ ಇರ್ತಾರೆ. ನಾನೊಂದು ಈ ಥರ ಒಂದು ನ್ಯಾಚುರಲ್ ಬಾಡಿ ಬಿಲ್ಡಿಂಗ್ ಬರಲಿ ಅಂತ
ನಾನು ಕಾಯ್ತಾ ಇದ್ದೆ. ನನ್ನ ಕಾಲೇಜ್ ಡೇಸ್ ಎಲ್ಲ ಆದಮೇಲೆ ನಾನು ದೇಹದಡಿಯ ಬಿಟ್ಟಿದ್ದೆ. 2014 ಒಂದು ಮಸಲ್ ಮೇನಿ ಅಂತ ಬಂತು ನಮ್ಮ ಇಂಡಿಯಾಗೆ, ಭಾರತಕ್ಕೆ. ಅದು ಮೊದಲನೆಯ ನ್ಯಾಚುರಲ್ ಬಾಡಿ ಬಿಲ್ಡಿಂಗ್. ಅಲ್ಲಿ ನಾನು ಫಸ್ಟು ಕಾಂಪೀಟ್ ಮಾಡಿ ವಿನ್ ಆಗಿದ್ದೆ. ಅದಾದ ಮೇಲೆ ಮತ್ತೆ ನಾನು ಇನ್ಬಾ ಅಂತ ಇಂಟರ್ನ್ಯಾಷನಲಲ್ಲೇ ಅಮೇರಿಕದ ಒಂದು ಅಸೋಸಿಯೇಷನ್, ಇದು ಒನ್ ಆಫ್ ದಿ ಮೋಸ್ಟ್ ಪ್ಯೂರೆಸ್ಟ್ ಫಾರ್ಮ್ ಆಫ್ ನ್ಯಾಚುರಲ್ ಬಾಡಿ ಬಿಲ್ಡಿಂಗ್ ಅಂತಂದರೆ ಇಡೀ ಪ್ರಪಂಚದಲ್ಲೇ ಟಾಪ್ ಲೆವೆಲ್ ಇರುವಂಥ ಒಂದು ನ್ಯಾಚುರಲ್ ಬಾಡಿ ಬಿಲ್ಡಿಂಗ್ ಇದು ಕಾಂಟೆಸ್ಟು ಅಸೋಸಿಯೇಷನು. ಸೊ ಇದಕ್ಕೆ ನಾನು ಕಾಂಪೀಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಓಕೆ. ಸೊ ಈ ಥರ ಒಂದು ಟೈಮಲ್ಲಿ ನೀವು ರಿಯಾಲಿಟಿ ಶೋಸಲ್ಲೂ ಪಾರ್ಟಿಸಿಪೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರ್ತೀರ. ಸೊ ಆ ಒಂದು ಜರ್ನಿ ಯಾವ ರೀತಿ ಇತ್ತು? ರಿಯಾಲಿಟಿ ಶೋಸು ಸುಮಾರು ವರ್ಷಗಳ ಹಿಂದೆ ಮಾಡಿದ್ದು. ನಾನು 3 ರಿಯಾಲಿಟಿ ಶೋ ಮಾಡಿದೆ. ಪ್ಯಾಟೆ ಮಂದಿ ಕಾಡಿಗೆ ಬಂದರು, ಲೈವ್ ಸೂಪರ್ ಗುರು, ನೋಡಿ ಸ್ವಾಮಿ ನಾವು ಇರೋದು ಹೀಗೆ ಅಂತ. ಸೊ ಚೆನ್ನಾಗಿತ್ತು. ಪ್ರತಿಯೊಂದು ರಿಯಾಲಿಟಿ ಶೋಲು ಅದರದ್ದೇ ಆದ ಚಾಲೆಂಜಸ್ ಇರುತ್ತೆ. ಬೇರೆಯವ್ರ ರೀತಿ ನನಗೂ ಒಂದು ಕ್ವಶನ್ ಇತ್ತು. ರಿಯಾಲಿಟಿ ಶೋಸ್ ಅಂದರೆ ಒಂದು ಸ್ಕ್ರಿಪ್ಟೆಡ್ ಇರುತ್ತೆ ಅಂತ ನಾನು ಅಂದ್ಕೊಂಡಿದ್ದೆ. ನಾನು ಆ ಶೋ ಒಳಗೆ ಹೋದಾದ್ಮೇಲೆ ಗೊತ್ತಾಗಿದ್ದು ಬೇರೆ ಶೋ ಬಗ್ಗೆ ಗೊತ್ತಿಲ್ಲ. ನಾನು ಮಾಡಿದಂಥ ಯಾವುದೇ ರಿಯಾಲಿಟಿ ಶೋಲ್ಲಿ ಸ್ಕ್ರಿಪ್ಟೆಡ್ ಅಂತ ಇರಲಿಲ್ಲ. ಇತ್ತು ರಾ, ನೀಟ್, ಹೇಗಿತ್ತು ಹಾಗೆ ಇತ್ತು. ಬಟ್ ನಾನು ಮಾಡಿದಂಥ ಪ್ಯಾಟೆ ಮಂದಿ ಕಾಡಿಗೆ ಬಂದರು ಮಾತ್ರ ಒಂದು ಸ್ವಲ್ಪ ಅಲ್ಲ, ಜಾಸ್ತಿನೇ ಕಷ್ಟ ಇತ್ತು. ನಾವು ಕಾಡಲ್ಲೇ ಬದುಕಬೇಕಾಗಿತ್ತು. ಕಾಡಲ್ಲೇ ಊಟ ತಿಂಡಿ ಇರಲಿಲ್ಲ, ಒಂದೇ ಬಟ್ಟೆ ಒಂದು ತಿಂಗಳೆಲ್ಲ ಹಾಕ್ಕೊಂಡಿದ್ವಿ, ಸ್ಥಾನ ಇರಲಿಲ್ಲ. ಈ ಥರ ತುಂಬ ಚಾಲೆಂಜಸ್. ನಮಗೆ ಮಲಗೋಕ್ಕೆ ಯಾವುದೇ ಥರ ಹಾಸಿಗೆ ಇರಲಿಲ್ಲ. ನೆಲದ ಮೇಲೆ, ಬೆಟ್ಟದ ಕಲ್ಲು ಮೇಲೆಲ್ಲ ಮಲಗ್ತಾ ಇದ್ವಿ. ಸ್ನಾನ ಮಾಡಿದೆ ಒಂದು 15-20 ದಿನ ಆಗೋಗಿತ್ತು. ಸೊ ಈ ಥರ ಚಾಲೆಂಜಸ್ಸು ಇದು ಒಂಥರ ಜೀವನದಲ್ಲೇ ಇದೊಂಥರ ನಮಗೆ ಒಂದು ಇನ್ನೂ ಜಾಸ್ತಿ ಚಾಲೆಂಜಸ್ ಲೈಫಲ್ಲಿ ಹೇಗೆ ಫೇಸ್ ಮಾಡೋದಂತ ನನಗೆ ಹೇಳ್ಕೊಡ್ತು. ಅದೊಂಥರ ಇಟ್ ವಾಸ್ ನೈಸ್. ಓಕೆ. ಸೊ ರಿಯಾಲಿಟಿ ಶೋಸ್ಗೆ ಹೋಗಿ ಬಂದ ಮೇಲೆ ನಿಮ್ಮನ್ನು ಜನ ಹೆಚ್ಚು ಗುರ್ತಿಸೋಕ್ಕೆ ಸ್ಟಾರ್ಟ್ ಮಾಡಿದ್ರು? ಖಂಡಿತವಾಗ್ಲು. ಯಾಕಂದರೆ ರಿಯಾಲಿಟಿ ಶೋಗಿಂತ ಮುಂಚೆ ಒಂದು ಸಿನಿಮಾ ಬೇರೆ ಮಾಡಿದ್ದೆ. ಸೊ ಅದೇ ವರ್ಷ ಅದೇ ಟೈಮಲ್ಲೇ. ಸೊ ಹಾಗಾಗಿ ಆ ಟೈಮಲ್ಲಿ ರಿಯಾಲಿಟಿ ಶೋದು ಎಷ್ಟು ಫೇಮ್ ಇತ್ತು ಅಂತಂದರೆ ನಾನೊಂದು 10 ಸಿನಿಮಾ ಮಾಡೋಷ್ಟು ಫೇಮು ಒಂದು ರಿಯಾಲಿಟಿ ಶೋಲ್ಲಿ ಬಂತು. ಆಲ್ಮೋಸ್ಟ್ ಕರ್ನಾಟಕದಲ್ಲಿ ಇರುವಂಥ ಎಷ್ಟೋ ಜನ ಅದನ್ನು ಶೋ ನೋಡಿದ್ರು. ಅವಾಗ ಸ್ವಲ್ಪ ಜನ ಗುರ್ತು ಹಿಡಿತಿದ್ರು. ಸೊ ಇಟ್ ವಾಸ್ ನೈಸ್. ಸೊ ನಿಮಗೆ ಎಲ್ಲೋ ಒಂದು ಕಡೆ ಸಿನಿಮಾ ಮಾಡೋಕ್ಕಿಂತ ಈ ಥರ ಸೀರಿಯಲ್ಸು ಅಥವಾ ರಿಯಾಲಿಟಿ ಶೋಸ್ಗೆ ಜನ ತುಂಬ ಹೆಚ್ಚು ಇಷ್ಟಪಡ್ತಾರೆ ಅಂತ ಅನ್ಸುತ್ತೆ. ಬಟ್ ಎಂಡ್ ಆಫ್ ದ ಡೇ ಏನಂತಂದರೆ ಸಿನಿಮಾ ಮಾಡೋಕ್ಕೆ ನಾನು ಸಿನಿಮಾ ಕೆಲವು ಮಾಡಿದ್ದೀನಿ, ಈಗ ಜಾಸ್ತಿ ಮಾಡ್ತಿಲ್ಲ, ತುಂಬ ಅಪರೂಪ. ಯಾಕಂದರೆ ನನ್ನದೇ ಆದ ಕೆಲಸಗಳಿದ್ದಾವೆ. ಸೊ ಕೆಲಸ ಕಾರ್ಯಗಳಿದ್ದಾವೆ. ನಾನು ಅದರಲ್ಲೇ ಖುಷಿ ಪಡ್ತಾ ಇದ್ದೀನಿ. ಯಾಕಂದರೆ ಸಿನಿಮಾ ತುಂಬ ನಾನು ಇಷ್ಟು ವರ್ಷ ಮಾಡಿದ ಯಾವ ಸಿನಿಮಾದಲ್ಲಿ ನನಗೆ ಫೈನಾನ್ಷಿಯಲಿ ಬೆನಿಫಿಟ್ಸ್ ಆಗಿಲ್ಲ. ಎಲ್ಲೂ ಯಾರು ಅಷ್ಟಾಗಿ ಕೊಡಲ್ಲ. ದಟ್ಸ್ ದ ರಿಯಾಲಿಟಿ. ಅಂದರೆ ಸೊ ಹೀಗಿರುವಾಗ ನೀವು ನಿಮ್ಮ ಸಮಯ ಒಂದು ಕಡೆ ಕೊಟ್ಟಾಗ ನಿಮಗೆ ಆ ಸಮಯಕ್ಕೆ ಒಂದು ವ್ಯಾಲ್ಯೂ ಇರಬೇಕು. ನೀವು ಫ್ರೀ ಆಫ್ ಕಾಸ್ಟ್ ಎಲ್ಲೂ ಕೆಲಸ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಅದೇ ಸಮಯನ ನಾವು ಬೇರೆ ಕಡೆ ಹಾಕ್ಕೊಂಡಾಗ ನಮಗೆ ಅದ್ರ ಬಗ್ಗೆ ಫೈನಾನ್ಷಿಯಲಿ ನಮ್ಗೆ ಸ್ವಲ್ಪ ಬೆನಿಫಿಟ್ಸ್ ಆಗುತ್ತೆ. ಹಾಗಾಗಿ ಸ್ವಲ್ಪ ಬ್ರೇಕ್ ತೊಗೊಂಡೆ ಗಿಂತ ಐ ಆಮ್ ಹ್ಯಾಪಿ ನಾನು ಏನು ಮಾಡ್ತಾಯಿದ್ದೀನಿ ಇವಾಗ ಅಂತ. ಬಟ್ ವೆರಿ ರೇರ್. ಯಾವುದಾದ್ರೂ ಒಳ್ಳೆ ಸ್ಕ್ರಿಪ್ಟ್ ಇದ್ದರೆ ಮಾಡ್ತೀನಿ, ದುಡ್ಡು ಕೊಟ್ಟರೆ ಮಾಡ್ತೀನಿ. ಫ್ರ್ಯಾಂಕ್ ಆಗಿ ದುಡ್ಡು ಎಲ್ರಿಗೂ ಬೇಕು. ಫ್ರೀಯಾಗಿ ಮಾಡಿ ಸಾಕಾಗೋಗಿದೆ, ಸುಸ್ತಾಗೋಗಿದೆ. ಇಷ್ಟು ವರ್ಷ ಫ್ರೀಯಾಗಿ ಮಾಡಿದ್ದೀವಿ, ಅಷ್ಟೇ ಸಾಕು. ಅಂದರೆ ಹೆಚ್ಚು ಆಪರ್ಚುನಿಟೀಸ್ ಬರ್ತಾ ಇದೆಯಾ? ಎಲ್ಲ ಆಪರ್ಚುನಿಟೀಸ್ ತುಂಬಾ ಬರುತ್ತೆ, ಫ್ರೀಯಾಗಿ ಬರುತ್ತೆ. ಸೊ ಹಾಗಾಗಿ ನಾನು ಫ್ರೀಯಾಗಿ ಮಾಡಲ್ಲ, ಫ್ರೀಯಾಗಿ ತುಂಬ ಮಾಡಿದ್ದೀನಿ. ಸೊ ಸಾಕು, ಎಷ್ಟು ವರ್ಷ ಅಂತ ಫ್ರೀಯಾಗಿ ಸಿನಿಮಾ ಮಾಡೋದು ಹೇಳಿ. ಓಕೆ. ಸೊ ಈ ಒಂದು ಮೂಮೆಂಟಲ್ಲಿ ಈ ಸಿನಿಮಾಸ್, ರಿಯಾಲಿಟಿ ಶೋ, ಬೀಯಿಂಗ್ ವೆರಿ ಆನೆಸ್ಟ್, ಯಾಕಂದರೆ ಮನುಷ್ಯನಿಗೆ ಫೈನಾನ್ಷಿಯಲಿ ಹಿ ನೀಡ್ ಟು ಬಿ ಸ್ಟೇಬಲ್, ಆಯಿತಾ? ನಮ್ಮದೇ ಆದಂಥ ಜಾಬ್ ಇರಬೇಕು. ಜೊತೆಗೆ ನಮಗೆ ಎಂಡ್ ಆಫ್ ದ ಡೇ ನಿಮ್ಗೆ ಏನು ಖುಷಿ ಕೊಡುತ್ತೆ? ಕೈ ತುಂಬ ಜೋಬ್ ತುಂಬ ದುಡ್ಡಿದ್ರೆ ತಾನೇ ಕರೆಕ್ಟ್ ಖುಷಿ ಕೊಡುತ್ತೆ. ನಿಮ್ಗೆ ಏನೇ ಒಂದು ವಸ್ತು ಬೇಕು ತೊಗೋಬೇಕು ಅಂದ್ರೂ ನಿಮಗೆ ಆ ವಸ್ತುವಿಂದ ಸ್ವಲ್ಪ ನಿಮ್ಗೆ ಖುಷಿ ಕೊಡುತ್ತೆ. ಅವಾಗ ಏನಂದರೆ ನಿಮ್ಮ ಜೋಬ್ ತುಂಬಿರಬೇಕು. ನಿಮ್ಮ ಜೋಬೇ ತುಂಬದೇ ಇಲ್ಲದೇ ಇದ್ದಾಗ ಸುಮ್ಮನೆ ಕಷ್ಟಪಟ್ಟು ಅಲ್ಲಿ ಕೆಲಸ ಮಾಡಿ ಅದಕ್ಕೆ ಪ್ರತಿಫಲವಾಗಿ ಏನೂ ಸಿಗಲಿಲ್ಲ ಅಂದಾಗ ಇಟ್ಸ್ ನೋ ಯೂಸ್. ಎಂಡ್ ಆಫ್ ದ ಡೇ ನಾನು ಯಾವತ್ತೂ ಟೈಮ್ ಈಸ್ ವ್ಯಾಲ್ಯೂಡ್. ನೀವು ಯಾವುದೇ ಮನುಷ್ಯನಿಗೂ ನೀವೇನೇ ಕೊಟ್ಟಾಗಲೂ ನೀವು ಅದನ್ನು ಪಡ್ಕೊಬೋದು. ಟೈಮ್ ಒಬ್ರಿಗೆ ಕೊಟ್ಟಾಗ, ಇವಾಗ ನಾನು ನಿಮ್ಮ ಜೊತೆಗೆ 1 ಅವರ್ ಟೈಮ್ ಪಾಡ್ಕಾಸ್ಟ್ ಮಾಡ್ತಾಯಿದ್ದೀನಿ, ಇಟ್ಸ್ ವೆರಿ ವ್ಯಾಲ್ಯೂಡ್. ನೀವು ಹೋದಾಗ ಪಾಡ್ಕಾಸ್ಟ್ ಇಸ್ ರೆಕಾರ್ಡೆಡ್, ಇಟ್ಸ್ ವ್ಯಾಲ್ಯೂಡ್. ಸುಮ್ಮನೆ ಹೋಗಿ ಒಬ್ರಿಗೆ ಟೈಮ್ ಕೊಟ್ಟಾಗ ಮತ್ತೆ ಟೈಮ್ ವಾಪಸ್ ಸಿಗುತ್ತಾ? ಇಲ್ಲ. ಸೊ ಟೈಮ್ ಇಸ್ ದ ಮೋಸ್ಟ್ ಪ್ರಿಷಿಯಸ್ ಆ್ಯಂಡ್ ವ್ಯಾಲ್ಯೂಡ್ ಥಿಂಗ್. ಸೊ ಅದಕ್ಕೆ ನಾವು ಯಾರೇ ಆದರೂ ಬೆಲೆ ಕೊಡಬೇಕಾಗುತ್ತೆ.
ಕರೆಕ್ಟ್ ಅಲ್ಲ? ಕರೆಕ್ಟ್. ಹೇಳಿ. ಸೊ ಇವಾಗ ನಿಮ್ಮ ಪ್ರಕಾರ ಇವಾಗ ನಿಮ್ಮ ಒಂದು ಪರ್ಸ್ನಲ್ ವೃತ್ತಿ ಜೀವನ ನೀವು ಏನು ಮಾಡ್ತಾ ಇದ್ದೀರಾ, ಸೊ ಸಮ್ವೇರ್ ನೀವು ಅಲ್ಲೇ ನಿಮ್ಮ ಹ್ಯಾಪಿನೆಸ್ನ ಕಂಡ್ಕೊಂಡಿದ್ದೀರಾ? ಸಿಕ್ಕಾಪಟ್ಟೆ ತುಂಬ ಹ್ಯಾಪಿಯಾಗಿದ್ದೀನಿ. ಇಟ್ಸ್ ಗುಡ್. ಓಕೆ. ಸೊ ಎಲ್ಲೋ ಒಂದು ಕಡೆ ಒಂದು ಮೀಡಿಯಾ ಆಗಲಿ ಅಥವಾ ಫಿಲ್ಮ್ ಇಂಡಸ್ಟ್ರಿ ಆಗಲಿ ಟೆಂಪ್ರರಿ ಅಂತ ಅನ್ಸುತ್ತಾ? ಸಿ ಖಂಡಿತವಾಗ್ಲೂ ಟೆಂಪ್ರವರಿ ಅನ್ಸುತ್ತೆ. ಯಾಕಂದರೆ ಮನುಷ್ಯನ ಈ ಫೇಮು ನೇಮ್ ಅನ್ನೋದಿದೆಯಲ್ಲ ತುಂಬ ವರ್ಷ ಇರೋದಿಲ್ಲ. ಅದು ಒಂದು ಪೀಕಲ್ಲೇ ಇದ್ದಾಗ ಅದು ಜನ ಅಂತ ಗುರ್ತಿಸ್ತಾರೆ. ಹೋಗ್ತಾ 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 ಅದು ಮಾಸ್ ಹೋಗ್ತಾ ಇರುತ್ತೆ. ನಾವು ಅದಕ್ಕೆ ರೆಡಿಯಾಗಿರಬೇಕು. ಓಕೆ, ಮುಂಚೆ 10 ಜನ ಗುರ್ತಿಸ್ತಾ ಇದ್ರು, ಆಮೇಲೆ ಹೋಗ್ತಾ ಹೋಗ್ತಾ 5 ಜನ ಗುರ್ತಿಸ್ತಾರೆ, ಆಮೇಲೆ ಹೋಗ್ತಾ ಯಾರೂ ಗುರ್ತಿಸಲ್ಲ. ಸೊ ಹಾಗಾಗಿ ಯು ಹ್ಯಾವ್ ಟು ಬಿ ರೆಡಿ. ಆ ಫೇಮ್ನೂ ನೋಡಬೇಕು, ಇಲ್ಲದೇ ಇದ್ದಾಗ ಹೇಗಿರಬೇಕು ಅನ್ನೋದು ನಾವು ಅದನ್ನು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಬೇಕು. ಸೊ ಫೇಮಿಂದ ಹೋದಾಗ ಹೊಟ್ಟೆ ತುಂಬಲ್ಲ. ಕರೆಕ್ಟ್ ಅಲ್ಲ? ಹೌದು. ಹಾಂ, ಹಾಗೆ. ಓಕೆ. ದುಡಿಮೆಯಿಂದ ಹೋಗ್ಬೇಕು. ಸೊ ಸಮ್ವೇರ್ ನಿಮ್ಮ ಇನಿಷಿಯಲ್ ಡೇಸಲ್ಲಿ ನೀವು ಕಾಂಪಿಟೇಷನ್ಸ್ ಅಟೆಂಡ್ ಮಾಡ್ತಿದ್ರಿ ಅಂತೆಲ್ಲ ಹೇಳ್ತಾ ಇದ್ರಿ. ಸೊ ಆ ಒಂದು ಟೈಮಲ್ಲಿ ನಿಮ್ಮ ಫ್ಯಾಮಿಲಿ ಕಡೆಯಿಂದ ಯಾವ ರೀತಿ ಸಪೋರ್ಟ್ ಇರ್ತಾ ಇತ್ತು? ಸಿ ಸ್ಪೆಷಲಿ ನಮ್ಮ ತಂದೆ ತಾಯಿ ಕಡೆಯಿಂದ ತುಂಬಾ ಸಪೋರ್ಟ್ ಇತ್ತು. ಯಾವುದೇ ವಿಚಾರ ನಾನು ಮಾಡಿದಾಗ, ನಾನು ಕಾಂಪಿಟೇಷನ್ ಮಾಡೋ ಟೈಮ್ ಕಾಲೇಜ್ ಡೇಸಲ್ಲಿ ನಮ್ಮ ತಂದೆ ಬಾಡಿ ಬಿಲ್ಡರ್ ಆಗಿರೋದ್ರಿಂದ ನನಗೆ ನಮ್ಮ ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡ್ತಾಯಿದ್ರು. ಯಾವುದೇ ಕಾಂಪಿಟೇಷನ್ ಮಾಡಲಿ ಅವರೊಂಥರ ನನಗೆ ಬ್ಯಾಕ್ ಬೋನ್ ಥರ ಹೇಳ್ತಾಯಿದ್ರು. ಸೊ ನಿಮಗೆ ಜೆನೆಟಿಕ್ಸಲ್ಲೇ ಇದೆ? ಜೆನೆಟಿಕ್ಸಲ್ಲಿದೆ. ಅಪ್ಪನೂ ಬಾಡಿ ಬಿಲ್ಡಿಂಗ್ ಮಾಡ್ತಾಯಿದ್ರು. ಸೊ ಹಾಗೆ ಇವಾಗ ನಾನು ಕಾಲೇಜ್ ಡೇಸಲ್ಲಿದ್ದಾಗ, ನಾನು ಸ್ಕೂಲ್ ಕಾಲೇಜ್ ಡೇಸಲ್ಲಿ ಆರ್ಟಲ್ಲಿದ್ದೆ. ನಾನು ವಾಸ್ ಆರ್ಟಿಸ್ಟ್. ಆವಾಗಲೂ ನಂಗೆ ತುಂಬ ಸಪೋರ್ಟ್ ಮಾಡೋರು. ಅಕಾಡೆಮಿಕ್ಕಾಗಿ ನೀನು ಓದಲೇಬೇಕು, ಇದೇ ಮಾಡಬೇಕು ಅಂತಲ್ಲ, ಎಲ್ಲ ವಿಚಾರದಲ್ಲೂ ನನಗೆ ನಾನು ಏನೇ ಮಾಡ್ತಿದ್ರು ಅದಕ್ಕೆ ಒಂದು ಸಪೋರ್ಟ್ ಮಾಡ್ತಾಯಿದ್ರು. ಸೊ ಥ್ಯಾಂಕ್ಫುಲಿ ಅದು ನನಗೆ ತುಂಬ ಹೆಲ್ಪ್ ಆಯಿತು. ಓಕೆ. ಸೊ ಸಮ್ವೇರ್ ಇವಾಗ ನಿಮ್ಮ ತಂದೆ ಬಾಡಿ ಬಿಲ್ಡರ್ ಆಗಿರೋದ್ರಿಂದ ಮಗನಿಗೆ ಸಪೋರ್ಟ್ ಮಾಡ್ತಾ ಇದ್ರು. ನಿಮ್ಮ ತಾಯಿಯವರಿಗೆ ಯಾವ ರೀತಿ ಆಸೆ ಇತ್ತು ಅಂದರೆ ಅವ್ರಿಗೂ ಓಕೆ ಇತ್ತಾ? ಬಿಕಾಸ್ ಕೆಲವೊಂದು ತಾಯಿಂದಿರ್ಗೆ ಇರುತ್ತೆ, ನನ್ನ ಮಗ ಇಂಜಿನಿಯರ್ ಆಗಬೇಕು, ಡಾಕ್ಟರ್ ಆಗಬೇಕು, ಸೊ ಈ ಥರ. ಇಲ್ಲ, ಹಂಗೇನಿಲ್ಲ. ಅಮ್ಮಗೆ ಇವ್ನು ಏನು ಮಾಡಿದ್ರು ಕರೆಕ್ಟಾಗಿ ಮಾಡ್ತಾನೆ ಸ್ವಲ್ಪ ಅಂತ ಒಂದು ಖುಷಿ ಇತ್ತು ಅವ್ರಿಗೆ. ಏನೋ ಮಾಡಲಿ ಮಗ, ಏನೋ ಮಾಡ್ತಿದ್ದಾನೆ ಅಂತ. ಸೊ ಯಾವುದಕ್ಕೂ ಜಾಸ್ತಿ ಫೋರ್ಸ್ ಮಾಡ್ತಿರಲಿಲ್ಲ. ನೀನು ಈಗ ಬೇರೆ ನಾವು ಓದೋ ಟೈಮಲ್ಲೇ ಇಂಜಿನಿಯರಿಂಗ್ ಆಗಬೇಕು, ಡಾಕ್ಟ್ರೇ ಆಗಬೇಕು ಅನ್ನೋದೊಂದು ಕಾನ್ಸೆಪ್ಟ್ ಇತ್ತು. ತುಂಬ ಇತ್ತು. ಇಲ್ಲಾಂದರೆ ಸಾಫ್ಟ್ವೇರ್ ಇಂಜಿನಿಯರು, ಹಿಂಗೆ ನೀನು ಇದೇ ಓದಬೇಕು ಅಂತ. ಸೊ ಇವತ್ತು ನಾನು ಮಾಡೋ ಪ್ರೊಫೆಷನಲಿಸಮಲ್ಲೇ ನಾನು ಮಾಡ್ತಿರೋ ಅಂಥದ್ದು ನಾನು ತುಂಬ ತೃಪ್ತಿ ಕೊಟ್ಟಿದೆ ಎಲ್ಲ ವಿಚಾರದಲ್ಲೂ. ಈಗ ಎಷ್ಟು ಜನ ಸಾಫ್ಟ್ವೇರ್ ಇಂಜಿನಿಯರ್ ಪಾಪ ಓದಾಡ್ತಿದ್ದಾರೆ. ಸೊ ಹಾಗೆ. ಸೊ ಯಾವುದೇ ಅತಿ ಹೆಚ್ಚಾದ್ರೂ ಅಲ್ಲಿ ಸ್ವಲ್ಪ ಕೊಲ್ಯಾಪ್ಸ್ ಆಗುತ್ತೆ ಹಂಗೆ. ಸೊ ನೀವು ನಿಮ್ಮ ಪೇರೆಂಟ್ಸ್ಗೆ ಒಬ್ಬರೇ ಮಗನ? ಇಲ್ಲ, ನನ್ನ ಬ್ರದರ್ ಇದ್ದಾನೆ. ಓಕೆ. ಸೊ ನಿಮ್ಮ ಫ್ಯಾಮಿಲಿ ಟೈಮ್ ಆಗಿರ್ಬೋದು, ಫಾರ್ ಎಕ್ಸಾಂಪಲ್ ಇವಾಗ ಪ್ರೊಫೆಷ್ನಲ್ ಲೈಫಲ್ಲಿ ನೀವು ಬ್ಯುಸಿ ಇರ್ತೀರಾ, ನಿಮ್ಮ ಪೇರೆಂಟ್ಸ್ ಬ್ಯುಸಿ ಇರ್ತಾರೆ, ನಿಮ್ಮ ಬ್ರದರ್ ಬ್ಯುಸಿ ಇರ್ತಾರೆ. ಸೊ ಫ್ಯಾಮಿಲಿಗೆ ಟೈಮ್ ಹೆಂಗೆ ಕೊಡ್ತೀರಾ? ಫ್ಯಾಮಿಲಿ ಟೈಮ್ ಅಂದರೆ ಒಬ್ವಿಯಸ್ಲಿ ಫ್ಯಾಮಿಲಿ ಜೊತೆಗೆ ಇರ್ತೀನಲ್ಲ. ಸೊ ದಿನ ಬೆಳಗ್ಗೆ ಆದರೂ ಸಂಜೆವರೆಗೂ ಅವ್ರಿಗೆ ಜೊತೆಗೆ ಇರೋದ್ರಿಂದ ಸೊ ಒಂಥರ ನಾನು ಆ್ಯಕ್ಚುಲಿ ಫ್ಯಾಮಿಲಿ ಜೊತೆಗೆ ಒಬ್ಬನೇ ಇದ್ದವನಲ್ಲ, ನಮ್ಮ ಅಪ್ಪ ಅಮ್ಮ ಜೊತೆಗೆ. ಇವಾಗ ನಮ್ಮ ತಂದೆಯವರು ಊರಲ್ಲಿ ಇರ್ತಾರೆ, ಊರಿಗೆ ಹೋಗಿ ನಾವು ಅವ್ರನ್ನ ಭೇಟಿಯಾಗಿ ಬರ್ತಿರ್ತೀವಿ. ಇಲ್ಲಿ ಅಮ್ಮ ಇರ್ತಾರೆ, ಬ್ರದರ್ ಇರ್ತಾರೆ. ಸೊ ಹಾಗಾಗಿ ಬ್ರದರ್ ಮಕ್ಕಳು ಇರ್ತಾರೆ. ಸೊ ಅದೊಂಥರ ಫ್ಯಾಮಿಲಿ ಜೊತೆಗೆ ಟೈಮಲ್ಲ, ಕೆಲಸ ಇಲ್ಲದಿದ್ದಾಗ ಅವ್ರ ಜೊತೆಗೆ ಇರ್ತೀರಿ. ಸೊ ಹಾರ್ಟ್ ಅಟ್ಯಾಕ್ ಅವ್ರ ಫ್ಯಾಮಿಲಿ ಹಿಸ್ಟ್ರಿನೋ ಅಥವಾ ಅವ್ರಿಗೇನಾದರೂ ಸಿಮ್ಟಮ್ಸ್ ಇತ್ತು ಅದನ್ನು ನೋಡಬೇಕಿತ್ತು. ಸೊ ಇದೇನಾಗುತ್ತೆ ಗೊತ್ತಾ, ನೀವು ಈಗ ಆ ಜಿಮ್ಮಲ್ಲೇ ಹೋಗೋದ್ರಿಂದನೇ ಹಾರ್ಟ್ ಅಟ್ಯಾಕ್ ಆಗ್ತದೆ. ಸ್ಟ್ರೆಸ್ ಮಾಡಿದಾಗ ಏನಾಗುತ್ತೆ, ಇವಾಗ ಅದೊಂಥರ ಭಯಭೀತರಾಗೋಗ್ಬಿಡ್ತಾರೆ. ಜಿಮ್ಗೆ ಹೋಗಬಾರ್ದು ಅಂತ. ಯಾರು ಜಿಮ್ಗೆ ಹೋಗೋದಿಲ್ಲ. ಆಮೇಲೆ ಅದಾದಮೇಲೆ ಅವ್ರ ಅಪ್ಪ ಅಮ್ಮನೂ ಮಕ್ಕಳನ್ನ ಜಿಮ್ಗೆ ಕಲಿಸಲ್ಲ. ಸೊ ಏನಾಗುತ್ತೆ, ವಯಸ್ಸು ಬರ್ಸ ಒಬ್ಬ ಹೆಲ್ತಿಯಾಗಿರಬೇಕು ಅನ್ನೋನ್ನ ಮನೇಲಿ ಕೂಡಾಕಿದಾಗ ಏನು ಮಾಡ್ತಾರೆ, ಅವ್ನು ಫಿಸಿಕಲಿ ಆ್ಯಕ್ಟಿವಿಟಿ ಕಮ್ಮಿ ಆಗೋಗ್ಬಿಡುತ್ತೆ. ಮತ್ತು ಮನೆಯಲ್ಲೇ ನಮ್ಮ ಭಾರತ ದೇಶದ ಊಟ ಉಪಚಾರ ಇಟ್ಸ್ ಹೈ ಇನ್ ಕಾರ್ಬೋಹೈಡ್ರೇಟ್ಸ್. ಜಾಸ್ತಿ ತಿಂದು ಅಲ್ಲಿ ಜಿಮ್ಮಲ್ಲಿ ಹಾರ್ಟ್ ಅಟ್ಯಾಕ್ ಆಗಿಲ್ಲ ಅಂದರೆ ಈ ಕಡೆ ಡಯಾಬಿಟಿಕ್ ಆಗುತ್ತೆ. ಕರೆಕ್ಟ್ ಅಲ್ಲ ಅಷ್ಟೇ. ಸೊ ಹಾಗೆ ಜಿಮ್ಮಿಂದ ಐ ಡೋಂಟ್ ರಿಯಲಿ ಅದ್ರ ಬಗ್ಗೆ ನಾನು ಒಪ್ಪೋದಿಲ್ಲ. ವೆರಿ 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 ರೇರ್.